ಎಲ್ರಿಗೂ ನಮಸ್ಕಾರ. ಎಂದಾದ್ರೂ ಯೋಚಿಸಿದ್ದೀರಾ ಕನ್ನಡದಲ್ಲಿ ಒಂದೇ ವಸ್ತುವಿಗೆ ಯಾಕೆ ಇಷ್ಟೆಲ್ಲ ಹೆಸರುಗಳು ಅಂತ? ಇದು ಸುಮ್ನೆ ಭಾಷೆಯನ್ನ ಅಲಂಕಾರ ಮಾಡೋದಕ್ಕಾ ಅಥವಾ ಪ್ರತಿಯೊಂದು ಪದದ ಹಿಂದೆಯೂ ಏನಾದ್ರೂ ಆಳವಾದ ಅರ್ಥ ಇದೆಯಾ? ಬನ್ನಿ, ಕನ್ನಡದ ಈ ಸಮನಾರ್ಥಕ ಪದಗಳ ಶ್ರೀಮಂತ ಜಗತ್ತಿನೊಳಗೆ ಇಳಿದು ನೋಡೋಣ. ಹಾಗಾದ್ರೆ ಈ ಪ್ರಶ್ನೆಯನ್ನೇ ಮೊದಲು ಎತ್ಕೊಳ್ಳೋಣ. ಯಾಕೆ ಒಂದೇ ವಸ್ತುವಿಗೆ ಇಷ್ಟೊಂದು ಹೆಸರುಗಳು? ನೋಡಿ, ಸೂರ್ಯನಿಗೆ ರವಿ, ಭಾಸ್ಕರ, ಆದಿತ್ಯ ಅಂತ 10 ಹೆಸರುಗಳು. ಅದೇ ರೀತಿ ಮನೆಗೆ ಗೃಹ, ನಿವಾಸ, ಸದನ, ಹೀಗೆ ಬೇರೆ ಬೇರೆ ಪದಗಳು. ಯಾಕಿರಬಹುದು? ಈ ಪದಗಳ ರಾಶಿ ಇದೆಯಲ್ಲ, ಇದರ ಹಿಂದಿನ ತರ್ಕ ಮತ್ತು ಸೌಂದರ್ಯವನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಹೌದು, ಪ್ರತಿ ಪದಕ್ಕೂ ಒಂದು ಕಥೆ ಇರುತ್ತೆ. ಸಮನಾರ್ಥಕ ಪದಗಳು ಅಂದ್ರೆ ಸುಮ್ನೆ ಒಂದೇ ಅರ್ಥ ಕೊಡುವ ಪದಗಳ ಒಂದು ಲಿಸ್ಟ್ ಅಷ್ಟೇ ಅಲ್ಲ. ಪ್ರತಿಯೊಂದು ಪದಕ್ಕೂ ಅದರದ್ದೇ ಆದ ಒಂದು ಹಿನ್ನೆಲೆ, ಒಂದು ಭಾವನೆ, ಒಂದು ವಿಶಿಷ್ಟವಾದ ಕಥೆನೇ ಇರುತ್ತೆ. ಬನ್ನಿ, ಆ ಕಥೆ ಏನು ಅಂತ ನೋಡೋಣ. ನಾವೆಲ್ಲ ಶಾಲೆಯಲ್ಲಿ ಏನು ಕಲ್ತಿದ್ದೀವಿ? ಸಮನಾರ್ಥಕ ಪದಗಳು ಅಂದ್ರೆ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳು. ಇದು ಏಕ್ದಮ್ ಸರಳವಾದ ವ್ಯಾಖ್ಯಾನ. ಆದ್ರೆ ನಮ್ಮ ಕನ್ನಡ ಭಾಷೆಯ ಆಳಕ್ಕೆ ಇಳಿದಾಗ ಕಥೆ ನಿಜವಾಗ್ಲೂ ಇಷ್ಟಕ್ಕೆ ಮುಗಿಯುತ್ತಾ? ಖಂಡಿತ ಇಲ್ಲ. ಅದೇ ಪ್ರಶ್ನೆ, ಅವು ನಿಜವಾಗಿಯೂ ಒಂದೇ ಅರ್ಥ ಕೊಡುತ್ತವಾ ಅಥವಾ ಅವುಗಳ ಮಧ್ಯೆ ನಮಗೆ ಸಾಮಾನ್ಯವಾಗಿ ಗೊತ್ತಾಡದಂಥ ಸಣ್ಣ ಸಣ್ಣ ಸೂಕ್ಷ್ಮ ವ್ಯತ್ಯಾಸಗಳು ಏನಾದ್ರೂ ಇವೆಯಾ? ಬನ್ನಿ, ಈಗ ಅದನ್ನೇ ಹೊರಗೆ ಹಚ್ಚಿ ನೋಡೋಣ. ಸರಿ, ಇಲ್ಲಿದೆ ನೋಡಿ ಸಾಮಾನ್ಯ ಇಂಟ್ರೆಸ್ಟಿಂಗ್. ಒಂದೇ ಅರ್ಥ, ಆದ್ರೆ ಭಾವನೆಗಳು ಮಾತ್ರ ಬೇರೆ ಬೇರೆ. ಪದಗಳು ಬರೀ ಅರ್ಥವನ್ನ ಮಾತ್ರ ಹೇಳಲ್ಲ, ಅವು ತಮ್ಮ ಜೊತೆ ಭಾವನೆಗಳನ್ನೂ ಹೊತ್ತು ತರ್ತವೆ. ಒಂದೇ ವಸ್ತುವನ್ನ ಹೇಳೋಕೆ ಬಳಸೋ ಬೇರೆ ಬೇರೆ ಪದಗಳು ಹೇಗೆ ಬೇರೆ ಬೇರೆ ಫೀಲಿಂಗ್ಸ್ ಕೊಡುತ್ತೆ ಅಂತ ಕೆಲವು ಉದಾಹರಣೆಗಳ ಮೂಲಕ ನೋಡೋಣ. ಬನ್ನಿ, ಮೊದಲು ಮನೆ ಮತ್ತು ಗೃಹ, ಈ 2 ಪದಗಳನ್ನೇ ತೆಗೆದುಕೊಳ್ಳೋಣ. ಮನೆ ಅಂದ ತಕ್ಷಣ ಏನನ್ಸುತ್ತೆ? ಇದು ತುಂಬಾನೇ ಸಾಮಾನ್ಯವಾದ ಪದ. ಕೇಳಿದ ಕೂಡಲೇ ಒಂದು ಸರಳ, ಆತ್ಮೀಯವಾದ ಭಾವನೆ ಬರುತ್ತೆ. ಆದ್ರೆ ಗೃಹ ಅಂದಾಗ ಅದು ಸ್ವಲ್ಪ ಫಾರ್ಮಲ್ ಅಲ್ಲ, ಅದರಲ್ಲಿ ಒಂದು ಭವ್ಯತೆ, ಒಂದು ಶಾಸ್ತ್ರೀಯವಾದ ಫೀಲ್ ಇದೆ. ಯೋಚನೆ ಮಾಡಿ, ನಾವು ಗೃಹ ಪ್ರವೇಶ ಅಂತೀವಿ, ಮನೆ ಪ್ರವೇಶ ಅಂತ ಯಾಕೆ ಹೇಳಲ್ಲ? ಇಲ್ಲೇ ಇದೆ ನೋಡಿ ವ್ಯತ್ಯಾಸ. ಎಕ್ಸಾಕ್ಟ್ಲಿ, ಮನೆ ಅಂದಾಗ ನಮ್ಮ ಸ್ವಂತ ಸೂರು, ನಮ್ಮ ಕುಟುಂಬ, ಅಲ್ಲಿರೋ ಪ್ರೀತಿ, ಆಪ್ತತೆ ಎಲ್ಲ ನೆನ್ಪಾಗುತ್ತೆ. ಅದೇ ಗೃಹ ಅಂದಾಗ ಅದೊಂದು ಕಟ್ಟಡ, ಒಂದು ರೆಸಿಡೆನ್ಸ್ ಅನ್ನೋ ಭಾವನೆ ಬರುತ್ತೆ. ನೋಡಿದ್ರಾ, ಒಂದೇ ವಸ್ತು, ಆದ್ರೆ ನಾವು ಬಳಸೋ ಒಂದೇ ಒಂದು ಪದದಿಂದ ಭಾವನೆ ಎಷ್ಟು ಸುಂದರವಾಗಿ ಬದಲಾಯ್ತು. ಸರಿ, ಇನ್ನೊಂದು ಅದ್ಭುತ ಉದಾಹರಣೆ ಇದೆ. ಸೂರ್ಯ ಮತ್ತು ರವಿ ಇವೆರಡೂ ಸಂಸ್ಕೃತದಿಂದ ಬಂದಿರೋ ಪದಗಳೇ. ಆದ್ರೆ ಸೂರ್ಯ ಅಂತ ನಾವು ಯಾವಾಗ ಹೇಳ್ತೀವಿ? ಹೆಚ್ಚಾಗಿ ವೈಜ್ಞಾನಿಕವಾಗಿ, ಸಾಮಾನ್ಯವಾಗಿ ಮಾತಾಡುವಾಗ. ಸೌರವ್ಯೂಹವ ಕೇಂದ್ರದಲ್ಲಿರೋ ನಕ್ಷತ್ರ ಅದು ಸೂರ್ಯ. ಆದ್ರೆ ರವಿ ಅಂದಾಗ ಅದ್ರಲ್ಲೊಂದು ಕಾವ್ಯಾತ್ಮಕತೆ ಇದೆ ಅಲ್ವಾ? ಕವಿಗಳು ತಮ್ಮ ಕವಿತೆಗಳಲ್ಲಿ ರವಿಕಿರಣ ಅಂತ ಬರೆಯೋದು ಹೆಚ್ಚು, ಸೂರ್ಯಕಿರಣ ಅಂತ ಬರೆಯೋದಕ್ಕಿಂತ. ಅಂದ್ರೆ ಒಂದು ಪದ ಸೌರವ್ಯೂಹದ ನಕ್ಷತ್ರವನ್ನು ವೈಜ್ಞಾನಿಕವಾಗಿ ವಿವರಿಸುತ್ತೆ, ಇನ್ನೊಂದು ಪದ ಕವಿತೆ ಬರೆಯೋಕೆ ಸ್ಫೂರ್ತಿ ಕೊಡುತ್ತೆ. ಸಂದರ್ಭಕ್ಕೆ ತಕ್ಕ ಹಾಗೆ ಸರಿಯಾದ ಪದವನ್ನು ಆರಿಸ್ಕೊಳ್ಳೋದು ನಮ್ಮ ಮಾತನ್ನ, ನಮ್ಮ ಅಭಿವ್ಯಕ್ತಿಯನ್ನ ಎಷ್ಟು ಪವರ್ಫುಲ್ ಆಗಿ ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸರಿ, ಈ ಸೂಕ್ಷ್ಮ ವ್ಯತ್ಯಾಸಗಳ ಬಗ್ಗೆ ಮಾತಾಡ್ದ್ವಿ. ಈಗ ಇದೇ ವ್ಯತ್ಯಾಸಗಳು ಒಂದು ಪೂರ್ತಿ ವಾಕ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡೋಣ. ನಾವು ಆಯ್ಕೆ ಮಾಡೋ ಒಂದೇ ಒಂದು ಪದ ಒಂದು ವಾಕ್ಯದ ಅರ್ಥ ಮತ್ತು ಭಾವನೆಯನ್ನೇ ಹೇಗೆಲ್ಲ ಬದಲಾಯಿಸ್ಬೋದು ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಈ ಒಂದು ಸರಳ ವಾಕ್ಯವನ್ನ ಗಮನಿಸಿ. ಬೆಳಕು ಬಂದಿತ್ತು. ಇದರ ಅರ್ಥ ಏಕ್ದಮ್ ಸ್ಪಷ್ಟ, ನೇರವಾಗಿದೆ. ಇದರಲ್ಲಿ ಯಾವುದೇ ವಿಶೇಷವಾದ ಭಾವನೆಯಲ್ಲ ಅಲ್ವಾ? ಇದೊಂದು ಸಾಮಾನ್ಯ ಘಟನೆಯಷ್ಟೆ. ಈಗ ನೋಡಿ, ಅದೇ ವಾಕ್ಯವನ್ನ ಸ್ವಲ್ಪ ಶಕ್ತಿಯುತವಾದ ಪದಗಳನ್ನ ಬಳಸಿ ಹೇಗೆ ಹೇಳಬಹುದು? ದಿವ್ಯ ಜ್ಯೋತಿ ಪ್ರಕಾಶಿಸಿತು. ಇಲ್ಲಿ ಬೆಳಕು ಅನ್ನೋ ಜಾಗದಲ್ಲಿ ದಿವ್ಯ ಜ್ಯೋತಿ ಅಂತ ಬಂತು ಮತ್ತು ಬಂದಿತು ಅನ್ನೋ ಜಾಗದಲ್ಲಿ ಪ್ರಕಾಶಿಸಿತು ಅಂತ ಬಂತು. ಅರ್ಥ ಹೆಚ್ಚು ಕಮ್ಮಿ ಒಂದೇ, ಆದ್ರೆ ಭಾವನೆ ಸಂಪೂರ್ಣವಾಗಿ ಬದಲಾಗಿ ಹೋಯ್ತು. ಒಂದು ಸರಳವಾದ ಘಟನೆ ಇದ್ದಿದ್ದು ಈಗ ಒಂದು ದೈವಿಕ, ಗಂಭೀರ ಮತ್ತು ತುಂಬಾನೇ ಮಹತ್ವದ ಅನುಭವವಾಗಿ ಬದಲಾಗಿದೆ. ಇದೇ ನೋಡಿ ಸಮನಾರ್ಥಕ ಪದಗಳ ನಿಜವಾದ ಶಕ್ತಿ. ಇದು ನಮ್ಮ ಭಾಷೆಯನ್ನ ಜೀವಂತವಾಗಿ ಇಡೋದು. ಸರಿ, ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈ ಜ್ಞಾನವನ್ನ ನಮ್ಮ ಪ್ರತಿದಿನದ ಮಾತುಗಾರಿಕೆಯಲ್ಲಿ, ನಮ್ಮ ಬರವಣಿಗೆಯಲ್ಲಿ ಹೇಗ್ ಬಳಸಬಹುದು? ನಮ್ಮ ಭಾಷೆಯನ್ನ ಇನ್ನಷ್ಟು ಶ್ರೀಮಂತಗೊಳಿಸೋದು ಹೇಗೆ? ಬನ್ನಿ, ಕೆಲವು ಸಿಂಪಲ್ ಟಿಪ್ಸ್ ನೋಡೋಣ. ಹಾಗಾದ್ರೆ ಈ ಸಮನಾರ್ಥಕ ಪದಗಳು ಯಾಕೆ ಇಷ್ಟೊಂದು ಮುಖ್ಯ? ಮೊದಲನೇದಾಗಿ, ಅವು ನಮ್ಮ ಮಾತಿಗೆ ಒಂದು ನಿಖರತೆ ಕೊಡುತ್ತೆ.
ಎರಡನೇದಾಗಿ ನಾವೇನ್ ಅನ್ಕೋತೀವಿ ಆ ನಿರ್ದಿಷ್ಟ ಭಾವನೆಯನ್ನೇ ವ್ಯಕ್ತಪಡಿಸೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಒಂದು ಫಾರ್ಮಲ್ ಅಥವಾ ಕಾವ್ಯಾತ್ಮಕ ಸನ್ನಿವೇಶವನ್ನ ಸೃಷ್ಟಿ ಮಾಡೋಕೆ ಇವು ಬೇಕೇ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭಾಷೆಯನ್ನ ಇನ್ನಷ್ಟು ಸುಂದರವಾಗಿ ಕೇಳೋಕೆ ಇಂಪಾಗಿ ಮಾಡುತ್ತೆ. ಈ ಸ್ಕಿಲ್ ಅನ್ನು ಮಾಸ್ಟರ್ ಮಾಡೋಕೆ ಒಂದು ಸಿಂಪಲ್ 3 ಸ್ಟೆಪ್ ಫಾರ್ಮುಲಾ ಇದೆ. 1. ಗಮನಿಸಿ. ನಾವು ಯಾಂದ್ರಾದ್ರೂ ಓದುವಾಗ ಅಥವಾ ಕೇಳುವಾಗ ಯಾವ ಪದಗಳನ್ನ ಹೇಗೆ ಬಳಸಿದ್ದಾರೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. 2. ಓದಿ. ನಮ್ಮ ಕನ್ನಡ ಸಾಹಿತ್ಯ ಒಳ್ಳೊಳ್ಳೆ ಲೇಖನಗಳನ್ನ ಓದಿದಷ್ಟು ಪದಗಳು ಅವುಗಳ ಸಹಜ ಸಂದರ್ಭದಲ್ಲೇ ನಮ್ಗೆ ಪರಿಚಯ ಆಗುತ್ತೆ. ಇನ್ನು ಕೊನೆಯದಾಗಿ 3ನೇದು ಬಳಸಿ. ಹೊಸದಾಗಿ ಕಲಿತ ಪದಗಳನ್ನ ನಮ್ಮ ಮಾತು ಬರವಣಿಗೆಯಲ್ಲಿ ಧೈರ್ಯವಾಗಿ ಬಳಸೋಕೆ ಶುರು ಮಾಡಬೇಕು. ಹಾಗಾದ್ರೆ ಒಂದು ವಿಷಯಂತೂ ಸ್ಪಷ್ಟ ಆಯಿತು. ಕನ್ನಡದ ಸಮಾನಾರ್ಥಕ ಪದಗಳು ಅಂದ್ರೆ ಬರೀ ಡಿಕ್ಷನರಿಲಿರೋ ಪದಗಳಲ್ಲ, ಅವು ನಮ್ಮ ಭಾಷೆಯ ಆಳ, ಶ್ರೀಮಂತಿಕೆ ಮತ್ತು ಸೌಂದರ್ಯವನ್ನ ಹಿಡಿದಿಡೋ ಕನ್ನಡಿ ಇದ್ದಾಗೆ. ಸರಿ, ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಇಂದು ತಮ್ಮ ಮಾತುಗಾರಿಕೆಯಲ್ಲಿ ಯಾವ ಒಂದು ಹೊಸ, ನಿಖರವಾದ ಪದವನ್ನ ಸೇರಿಸ್ತೀರಿ? ಸ್ವಲ್ಪ ಯೋಚನೆ ಮಾಡಿ ನೋಡಿ.